ಬಳ್ಳಾರಿಯ ಕಾಂಗ್ರೆಸ್ ಸಮಾವೇಶದಲ್ಲೂ ಕೂಡ ಚೊಂಬು ಪ್ರದರ್ಶನ ಮಾಡಲಾಗಿದೆ. ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಖಾಲಿ ಚೊಂಬು ಕೊಟ್ಟಿದೆ. ಕಾಂಗ್ರೆಸ್ ಚೊಂಬು ಅಭಿಯಾನವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. ಇವತ್ತು ಬಳ್ಳಾರಿಯಲ್ಲಿ ನಡೆದಿರುವಂತಹ ಸಮಾವೇಶದಲ್ಲೂ ಕೂಡ ಚೊಂಬು ಪ್ರದರ್ಶನ ಮಾಡಿದ್ದಾರೆ. ಈಗ ನೀವು ಶ್ರೀರಾಮುಲುಗೆ ಚೊಂಬು ಕೊಡಿ ಅಂತ ಸಿಎಂ ಕರೆ ಕೊಟ್ಟಿದ್ದಾರೆ. ಕೂಡ್ಲಿಗಿ ಸಮಾವೇಶದಲ್ಲಿ ಚೊಂಬು ಪ್ರದರ್ಶಿಸಿ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಕಳೆದ ಬಾರಿ ಪುಲ್ವಾಮಾ ವಿಚಾರದಲ್ಲಿ ಗೆಲುವು ಸಾಧಿಸಿದ್ರು, ಆದರೆ ಈ ಬಾರಿ ಅವರಿಗೆ ಯಾವ ವಿಚಾರನೂ ಉಳ್ಕೊಂಡಿಲ್ಲ. ಮೋದಿ ಕರ್ನಾಟಕವನ್ನೇ ಹೆಚ್ಚಾಗಿ ಕೇಂದ್ರೀಕರಿಸ್ತಾ ಇದ್ದಾರೆ, ಸುಳ್ಳುಗಳನ್ನು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು. ಖಾಲಿ ಚೆಂಬು. ನರೇಂದ್ರ ಮೋದಿಯವರಿಗೆ ವೋಟ್ ಕೊಡ್ತೀರಾ? ಶ್ರೀರಾಮುಲುಗೆ ವೋಟ್ ಕೊಡ್ತೀರಾ? ದಯಮಾಡಿ ಶ್ರೀರಾಮುಲುಗೆ ಕೊಡಬೇಡಿ ಓಟನ್ನು ಕೊಡಬೇಡಿ. ಖಾಲಿ ಚೆಂಬು ಕೊಟ್ಟವರು ಕೊಡ್ತೀರಾ? ಅದ್ರ ಬದಲು ಶ್ರೀರಾಮುಲುಗೆ ಈ ಖಾಲಿ ಚೆಂಬು ಕೊಡಿ. ಚೆಂಬು ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಚೆಂಬು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು. ಖಾಲಿ ಚೆಂಬು. ನರೇಂದ್ರ ಮೋದಿಯವರಿಗೆ ವೋಟ್ ಕೊಡ್ತೀರಾ? ಶ್ರೀರಾಮುಲುಗೆ ವೋಟ್ ಕೊಡ್ತೀರಾ? ದಯಮಾಡಿ ಶ್ರೀರಾಮುಲುಗೆ ಕೊಡಬೇಡಿ ವೋಟನ್ನ. ಮೇ 7ನೇ ತಾರೀಕು ಬಳ್ಳಾರಿ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಮುಂದಿನ 5 ವರ್ಷದವರೆಗೆ ಈ ದೇಶದ ಭವಿಷ್ಯವನ್ನ ರೂಪಿಸಲಿಕ್ಕೆ ಮತದಾನವನ್ನ ಮಾಡಬೇಕಾಗ್ತದೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ಜನರ ಬಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ನೀವು ಮತದಾನ ಮಾಡೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಈ ದೇಶವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಪಡಿಸಿದಾರ ಅಂತಕ್ಕಂಥ ವಿಚಾರವನ್ನ ತಾವು ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು. ಖಾಲಿ ಚೆಂಬು. ನರೇಂದ್ರ ಮೋದಿಯವರಿಗೆ ವೋಟ್ ಕೊಡ್ತೀರಾ?
ಶ್ರೀರಾಮುಲಿಗೆ ಓಟ್ ಕೊಡ್ತೀರಾ? ದಯಮಾಡಿ ಶ್ರೀರಾಮುಲಿಗೆ ಕೊಡಬೇಡಿ, ಓಟನ್ನು ಕೊಡಬೇಡಿ. ಖಾಲಿ ಚೆಂಬು ಕೊಟ್ಟವರು ಕೊಡ್ತೀರಾ? ಅದ್ರ ಬದಲು ಶ್ರೀರಾಮುಲಿಗೆ ಈ ಖಾಲಿ ಚೆಂಬು ಕೊಡಿ. ಚೆಂಬು ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಚೆಂಬು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು.